ಓಕೆ ಓಕೆ ಸ್ವಾಮಿ. ಆಯ್ತಣ್ಣ, ಒಳ್ಳೇದಾಗ್ಲಿ ಸರ್. ಈಗ ರಾಮನಗರ ನಮ್ಮ ಬಿಡದಿ ಹೋಬಳಿ ಗೋಪಳ್ಳಿ ಅನ್ನೋ ಒಂದು ಗ್ರಾಮ, ಗೋಪಳ್ಳಿ. ಈ ಗ್ರಾಮದಲ್ಲಿ ಸುಮಾರು 2 ಎಕರೆ 21 ಗುಂಟೆ ಜಮೀನು. ಸರ್ವೆ ನಂಬರು 170, ಸರ್ವೆ ನಂಬರ್ 170, 2 ಎಕರೆ 21 ಗುಂಟೆ ಜಮೀನು. 2 ಎಕರೆ 21 ಗುಂಟೆನೋ ತೋಟಿ ಈನಾಮ್ತಿ ಜಾಗ. ಈ ಜಾಗದಲ್ಲಿ ಇದ್ದಂತ ನೋಡಿ ಬಡವರು ಕುಟುಂಬ ನೋಡಿ, ಇವ್ರು ಇದಾರಲ್ಲ, ಈ ಕುಟುಂಬಸ್ಥರನ್ನ ಏನ್ ಮಾಡ್ತಾರೆ, ಒಡೆದು ಓಡಿಸಿ ಮೇಲ್ವರ್ಗದವರು ಅದರಲ್ಲಿ ದೌರ್ಜನ್ಯವಾಗಿ ಮನೆಗಳು ಕಟ್ಕೊಂತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಅರ್ಜಿ ಕೊಟ್ಟಿದ ತಕ್ಷಣ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರು, ಮೇಡಮ್ ಅವ್ರ ಪಾಪ ಇಮಿಡಿಯೇಟ್ ಆಗಿ ಸೆಕ್ರೆಟರಿ ಅವ್ರನ್ನ, RI ಅವ್ರನ್ನ, DT ಅವ್ರನ್ನ ಎಲ್ಲಾರನ್ನೂ ಆ ಸ್ಥಳಕ್ಕೆ ಒಂದು ನೈಜ ವರದಿ ಮತ್ತೆ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಅದು ತೋಟಿ ನೌಕರಿ ಇನಾಮತಿ ಜಾಗ, ಆ ಜಾಗದಲ್ಲಿ ಬೇರೆಯವರು ಮನೆಗಳು ಕಟ್ಟುವಂತ ಕೆಲಸ ನಡಿಬಾರದು, ನೀವು ಹೋಗಿ ಅಲ್ಲಿ ಒಂದು ವರದಿ ಕೊಡಿ ನಮ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸಿದಾಗ ನಿನ್ನೆ RIVA ಮತ್ತೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಬಂದಿರೋಂಥದ್ದು, ಅವ್ರಿಗೆ ಜೀವ ಬೆದರಿಕೆ ಹಾಕಿರೋಂಥದ್ದು, ಅವ್ರಿಗೆ ಕೆಲಸ ಸರ್ಕಾರಿ ಕೆಲಸ ಮಾಡೋದಕ್ಕೆ ಬಿಡದೇ ಇರೋಂಥದ್ದು, ಇಂಥ ಗೂಂಡಾಗಳ ಮೇಲೆ ಈ ಕೂಡಲೇ ಪ್ರಕರಣ ದಾಖಲು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾನು ರಾಮನಗರಕ್ಕೆ ಬಂದಿರೋದು. ಆಮೇಲೆ ಏನಂದ್ರೆ, ಆ ತೋಟಿ ಇನಾಮತಿ ಜಾಗದಲ್ಲಿ ಮನೆಗಳು ಕಟ್ಕೊಂಡಿರೋಂಥವ್ರು, ಅವ್ರಿಗೆ ಸೌಲಭ್ಯ ಕೊಡ್ತಾ ಇರೋಂತಹ ಗ್ರಾಮ ಪಂಚಾಯತಿ ಅವರು ಇಮಿಡಿಯೇಟ್ ಆಗಿ ನೀರಿನ ವ್ಯವಸ್ಥೆ ಸ್ಥಗಿತ ಮಾಡಬೇಕು. ಯಾಕಂದ್ರೆ ದಲಿತರ ಜಾಗ. ಆಮೇಲೆ KEB ಅವರು ಈ ಕೂಡಲೇ ಕರೆಂಟ್ ಕಟ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಇದೇ ಜಾಗದಲ್ಲಿ ಕುತ್ಕೊಂಡು ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಎರಡನೇ ವಿಚಾರ, ನಮ್ಮ ಇದೇ ಬಿಡದಿ ಹೋಬಳಿ ಬನ್ನಿಕುಪ್ಪೆ ಗ್ರಾಮ, ಸರ್ವೆ ನಂಬರ್ 103, 103/1, 103/15 ಮತ್ತೆ ಸುಮಾರು ಸರ್ವೆ ನಂಬರ್ಗಳಿದೆ ಸರ್. ಈ ಜಾಗಗಳಿಗೆ ಸಂಬಂಧಪಟ್ಟಂಗೆ ಈ ರಂಗಸ್ವಾಮಿ, ನರಸಿಂಹಯ್ಯ, ಚಿಕ್ಕಮುನ್ಲಿಂಗಯ್ಯ ಮತ್ತೆ HM ನಾರಾಯಣ, ಬಸವರಾಜು, ಸಣ್ಣ ತಿಮ್ಮಕ್ಕ, ಮುನ್ರಾಜು, ರೇಣುಕಾ, ಪ್ರಕಾಶ್ ಇವರೆಲ್ಲ ಸೇರಿ ಇವ್ರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಇವ್ರಿಗೆ ಪಾಪ ಅನ್ಯಾಯ ಮಾಡಿರೋಂಥದ್ದು. ಇವ್ರು ಈ ಜಾಗದಲ್ಲಿ ಓಡಾಡಿ ಪಾಪ ಸ್ಟ್ರೋಕ್ ಎಲ್ಲ ಬಂದು ಕಾಲೆಲ್ಲ ಬಿದ್ದೋಗಿ ಎಲ್ಲಾ ತರ ಹೋರಾಟ ಮಾಡಿದ್ದಾರೆ. ಇಲ್ಲಿ ತನಕ ನ್ಯಾಯ ಸಿಕ್ಲಿಲ್ಲ. ಆದ್ರೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವ್ ಹೇಳ್ತಾ ಇದೀವಿ, ಯಾರು ಡೂಪ್ಲಿಕೇಟ್, ಯಾರು ಕಳ್ತನ, ಯಾರು ನಕಲಿ ದಾಖಲೆಗಳು ಮಾಡಿ ಈ ರೈತರಿಗೆ ತೊಂದರೆ ಕೊಟ್ಟಿದಾರೋ ಅಂತವ್ರ ವಿರುದ್ಧ ನಾವು ಈ ಕೂಡಲೇ ಪ್ರಕರಣ ದಾಖಲು ಮಾಡಿ ಮತ್ತೆ ಇವ್ರ ಜಮೀನ್ ಬಿಡಿಸೋ ತನಕ ಹೋರಾಟ ಮಾಡಿ ಇವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಬನ್ನಿಕುಪ್ಪೆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರು ಮತ್ತೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು ಈ ಒಂದು ಬನ್ನಿಕುಪ್ಪೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ರಿ.